ಬಾ ಬೇಗ. ಆ ಚೇರ್ ಈ ಕಡೆಗೆ ನೋಗೋ ಕುಶ, ಅವಳು ಕೂರ್ಸ್ಕೊತೀನಿ. ಇನ್ನೊಂದು ಚೇರ್ ತಗೋ, ಅವಳಿಗೆ ಕೂರ್ಸ್ಕೊತೀನಿ ಇಲ್ಲಿ. ಆಯ್ತಾ ತಾತ, ಕಾಫಿ ಆಯ್ತಾ? ಗುಡ್ ಮಾರ್ನಿಂಗ್ ಹೇಳು. ಗುಡ್ ಮಾರ್ನಿಂಗ್. ನಾಟಕ ಹೋಗಿ ಎಲ್ಲಿ ತರಲಿ. ಮನೆ ತನ ಒಂದು 4 ಬಿಟ್ಟವಪ್ಪ, ಚೆನ್ನಾಗಿ ಬಿಟ್ಟವ. ಈ ಕಡೆ ಇದು ನಿಮ್ಮ ಮನೆದ, ಅವ್ರ ಮನೆದ? ನಿಮ್ಮದೇ. ಹಾಯ್, ಹಲೋ, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಎಲ್ಲ ಮುಗೀತು ಆ್ಯಕ್ಚುಲಿ. ಇವಾಗ ರಜಾ ಅಲ್ವಾ ಮಕ್ಕಳಿಗೆ, ಸಮ್ಮರ್ ಹಾಲಿಡೇಸ್ಗೆ ಅಂತೇಳಿ ಊರಿಗೆ ಹೋಗೋಣ ಅಂತೇಳಿ ಹೊರಡ್ತಾ ಇದ್ದೀವಿ. ಸೊ ಮನೆಯಿಂದ ನಾನು ಅಲ್ಲೆಲ್ಲ ಸಿಸ್ಟರೆಲ್ಲ ಒಟ್ಟಿಗೆ ಹೋಗ್ತಾಯಿದ್ದೀವಿ. ಅಲ್ಲಿಂದ ಏನಾಯ್ತು ಅಂತ ಹೇಳಿದ್ರೆ, ನಾನು ಒಬ್ಬಳೇ ಬರಬೇಕು ಬೆಳಗ್ಗೆ, ಸರಿ ಅಂತ ಹೇಳ್ಬಿಟ್ಟು ನನ್ನ ಮಗನಿಗೆ ಎಕ್ಸಾಮ್ ಇತ್ತು ಅವಾಗಿನ್ನು, CET ಇದೆಲ್ಲ ಎಕ್ಸಾಮ್ ಏನೋ ಬರೆದಿದ್ದ. ಸರಿ ಅಂತ ಹೇಳ್ಬಿಟ್ಟು ಇಲ್ಲೇ ಬನ್ನಿ, ಇಲ್ಲಿಂದ ಹೋಗೋಣ ಅಂತ ಹೇಳಿದರು. ಸರಿ ಅಂತ ಹೇಳ್ಬಿಟ್ಟು ನಾವು ಈವ್ನಿಂಗ್ ಅಲ್ಲಿಗೆ ಹೋಗಿ ಉಳ್ಕೊಂಡ್ವಿ. ಈವ್ನಿಂಗ್ ಹೋಗಿ ಉಳ್ಕೊಂಡ್ರೆ ಬೆಳಗ್ಗೆ ಒಟ್ಟಿಗೆ ಹೋಗೋಕ್ಕೆ ಈಸಿ ಆಗುತ್ತೆ ಅಂಥೇಳಿ. ಊರಲ್ಲೆಲ್ಲ ಹೇಗಾಯಿತು ಏನು ಅನ್ನೋದನ್ನೆಲ್ಲ ನಾನು ನಿಮಗೆ ಡೀಟೇಲಾಗಿ ತಿಳಿಸ್ಕೊಡ್ತೀನಿ. ಈ ವಿಡಿಯೋನ ಕೊನೆ ತನಕ ನೋಡಿ. ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಹಳ್ಳಿ ಜೀವನ ಹೇಗಿರುತ್ತೆ ಅನ್ನೋದನ್ನು ತಿಳಿಸ್ಕೊಡ್ತೀನಿ. ನೋಡೋಣ ಬನ್ನಿ ಹೇಗಾಗತ್ತೆ, ಏನು ಹೋಗೋದ್ರಿಂದ ಇರ್ತು ಅಂತೇಳಿ. ರಾತ್ರಿಯೇ ಬಂದು ಉಳ್ಕೊಂಡಿದ್ನಲ್ವ, ಬೆಳಗ್ಗೆ 5:30ಗೆ ಕ್ಯಾಬ್ ಇಲ್ಲ, ಅವ್ರ ಮನೆಗೆ ಕಾರ್ ಬಂದು ಬಿಟ್ಕೊಟ್ರು. ಸೊ 6 ಗಂಟೆಗೆ ಅಲ್ಲಿ ಹೋಗ್ತಾಯಿದ್ದೀವಿ, ಕೆಂಪೇಗೌಡ ಬಸ್ ಸ್ಟಾಪ್ಗೆ. ಮಕ್ಕಳನ್ನ ಇಟ್ಕೊಂಡು ಬೆಳಗ್ಗೆ ಹೋಗೋದು ಬೆಟರ್ ಅಂತ ಹೇಳ್ಬೋದು. ಏಕೆಂದರೆ ಮಲಗ್ತಾರೆ, ಹೋಗಿದ್ದು ಗೊತ್ತಾಗಲ್ಲ. ಮಧ್ಯಾಹ್ನ ಎಲ್ಲ ಆದರೆ ತುಂಬಾ ಕಷ್ಟ ಆಗುತ್ತೆ. ಇವಳಂತೂ ಇವಾಗ ಸುಮ್ಮನೆ ಕೂರೋದೇ ಇಲ್ಲ. ಅದಕ್ಕೆ ಬೆಳಗ್ಗೆ ಬೇಗ ಹೋಗ್ಬಿಡೋಣ ಅಂತೇಳಿ ಹೊರಟ್ವಿ. ಬಾ ಬೇಗ. ಆ ಕಡೆ ಮಾಮ್, ವೇರ್ ಯು ಗೋಯಿಂಗ್? ಎಲ್ಲಿ ಹೋಗ್ತೀರಿ ಮೇಡಮ್? ವೇರ್ ಆರ್ ಯು ಗೋಯಿಂಗ್? ಚಿನ್ನಿಮಾ, ಎಲ್ಲಿಗೆ ಹೋಗೋಣ? ಅವತ್ತಿನ ದಿನ ಹೋಗುವಾಗ ಕರ್ಗಲ್ ಲಾಸ್ಟ್ ಡೇ ಇತ್ತು. ಸೊ ಅವತ್ತಿನ ದಿನ 2-3 ಕಿಲೋಮೀಟರ್ ಫುಲ್ಲು ಜಾಮು. ನಾವು ಹೋಗೋ ಟೈಮಲ್ಲಿ ನಾವು ಒಂದು 1/2 ಅವರ್ ಲೇಟಾಗಿ ಬಂದುಬಿಟ್ಟಿದ್ರೆ, ಮನೆಯಿಂದ 6 ಗಂಟೆಗೆ ಹೋಗೋಣ, ಒಂದು 7 ಗಂಟೆ ಹಂಗೆ ಅಂತ ಹೇಳ್ಬಿಟ್ಟು ಹೇಳಿದಿದ್ರೆ, ನಾವು ಕೂಡ ಒಂದು 10 to 20 ಮಿನಿಟ್ಸಲ್ಲಿ ಮೆಜೆಸ್ಟಿಕಲ್ಲಿ ಸಿಗಾಕೊಂಡ್ಬಿಡ್ತಿದ್ವಿ. ಆ ಕರ್ಗ ತೊಗೊಂಡು ಹೋಗ್ತಾರಲ್ಲ, ಹೊತ್ಕೊಂಡು ಅಲ್ಲಿ. ಸೊ ಸದ್ಯಕ್ಕೆ ನಾವು ಸಿಗಾಕೊಳ್ಳಿಲ್ಲ, ಇನ್ನೂ ಆ ರೋಡಿಗೆ ಬಂದಿರಲಿಲ್ಲ. ಬಂದಿದ್ದರೆ 1-2 ಅವರ್ಸ್ ಅಲ್ಲೇ ಸ್ಟ್ರಕ್ ಆಗಿಬಿಡ್ತಿದ್ವಿ. ಸೊ ಇವ್ನು ನೋಡಿ ಮೊಬೈಲ್ ಎಲ್ಲಿ ನೋಡಿದ್ರು ಇವ್ರುಗಳ ಮೊಬೈಲ್ ಬಿಡೋಲ್ಲ ಮಕ್ಕಳದು. ಸೊ ಇವಳು ಈ ಕಡೆ ಸ್ವಲ್ಪ ಹೊತ್ತು ಏನು ಗೊತ್ತಾ, 3 ಜನಕ್ಕೆ ಸೀಟ್ ತೊಗೊಂಡು ಕುಶನ್, ನಾನು, ಜೀವನ್ ಒಂದು ಕಡೆ ಕೂತಿದ್ದ, ನಾವೆಲ್ಲ ಒಂದು ಕಡೆ ಕೂತಿದ್ವಿ. ನಮಗೆ ಬೇಕಾದಾಗ ಒಬ್ಬೊಬ್ಬರು ನಿಂತ್ಕೊಂಡು ಅವಳಿಗೆ ಕಂಫರ್ಟಬಲ್ ಆಗಿರೋಂಗೆ ಮಾಡ್ತಿದ್ವಿ. ಅವಳೊಂದು ಸ್ವಲ್ಪ ಹೊತ್ತು, ನಾನೊಂದು ಸ್ವಲ್ಪ ಹೊತ್ತು ಹಂಗೆ. ಸೊ ತುಂಬಾ ಕ್ವಾಟ್ಲೆ ಕೊಡ್ತಾಳೆ ಇಷ್ಟೊತ್ತಿಗೆ. ಹಿಂಗೆ ಇವಾಗ 2 ಗಂಟೆ 12 ಗಂಟೆ ಹಂಗೆ ಕರ್ಕೊಂಡು ಹೋಗ್ಬಿಟ್ರೆ ಇನ್ನೇನೇನು ಆಡ್ತಾಳೋ, ಇಟ್ಕೊಳ್ಳೋಕ್ಕೂ ಬಿಡಲ್ಲ. ಅವಳೇ ಓಡಾಡಬೇಕು, ಅವಳೇ ಬಿಡಬೇಕು ಅಂಥೇಳಿ. ಸೊ ದೊಡ್ಡವಳಾಗ್ಬಿಟ್ಟಿದ್ದಾಳಲ್ಲ, ಹಾಗಾಗಿ ಅವಳಿಗೆ ಬಿಟ್ಬಿಡ್ಬೇಕೆಲ್ಲ ನಾವು, ಅವಳನ್ನೇನು ಕೇರೆ ಮಾಡಬಾರ್ದು. ಅಂತೂ ಇಂತೂ 10:30ಗೆ ಬಂದು ಹಾಸನ ರೀಚ್ ಆದ್ವಿ. ಅಲ್ಲಿಂದ ಬಸ್ಸೆಲ್ಲ ಇವ್ರನ್ನ ಇಟ್ಕೊಂಡು ಹೋಗೋಕ್ಕಾಗಲ್ಲ ಅಂತೇಳಿ ಅಲ್ಲಿಂದ ಕಾರ್ ಮಾಡ್ಕೊಂಡು ಹೋಗ್ತಾಯಿದ್ದೀವಿ. ಸೊ ನಮ್ಮ ಮನೆಗೆ ಅಲ್ಲಿಂದ ಹೋಗೋದಕ್ಕೆ ಹಾಸನಿಂದ 1,500 ತೊಗೋತಾರೆ. ಸೊ ಇಲ್ಲಿಂದ ಹೋದರೆ ಒಂದು 4-4.5 ಆಗುತ್ತೆ. ಸುಮ್ಮನೆ ಯಾಕೆ ವೇಸ್ಟ್ ಮಾಡೋದು, ಬಸ್ಸು ಬೇರೆ ಫ್ರೀ ಇದೆ ಅಲ್ವಾ, ಅದು ಹೋಗಿದ್ವಿ. ನಾನಿನ್ನು ಅದೇ ಕೊಡ್ತಿರೋದೆ. ಎಲ್ಲಾನೇ ಎಸಿತಾಳ ಅವಳು, ಇರೋ ಜಾಗದಲ್ಲೇ ಇಡ್ಬೇಕಂತೆ. ಮತ್ತೇನಾರು ಅವಳು ಕೈ ಕೊಡ್ಲಿಲ್ಲ ಮಮ್ಮಿ. ಅಲ್ಲೆಲ್ಲಾನು ಮಾತಾಡ್ಸಕ್ ಹೋಗಿದ್ಲು. ಎಲ್ಲಾನು ಮಾತಾಡ್ಸಿದ್ದ ಚಿನ್ನಿ ಬಾಯ್ ಬೇರೆ ಬಸ್ ಸ್ಟಾಪಲ್ಲಿ ತನ್ನಿ. ಈಗ ಮತ್ತೆ ಬರಕ್ಲ ಅಂತೆ, ಅಲ್ಲಿ ಇರ್ತಾಳಂತೆ. ಮಮ್ಮಿ, ಯಾರ ಮನೆಗೆ ಬಂದ್ರಿ? ಯಾರ ಮನೆಗೆ? ಅಜ್ಜಿ ಮನೆಗೆ. ಏನಂತ ಅಜ್ಜಿ ಬರಬೇಡ ಅಂತ ಮುತ್ಕೊಡ್ತಾ ಅಜ್ಜಿ? ಯಾವ ಅಮ್ಮ ಚಿರೋಟಿ ತಿಂತೀಯ ಕಂದ? ಚಿರೋಟಿ ತಿಂತಿದ್ದೀರಾ? ಹಾಂ, ಏನು ತಿಂತಿದ್ಯಮ್ಮ?
ಬೇಬ್ ಒಂದು ತಿಂತಿದ್ದೀರಿ ಚಿನ್ನೆ ಮಮ್ಮಿ ಏನು ತಿಂತಿದ್ದೀರಿ ತಿನ್ನು ಬೀ ತಿಂತಿದ್ದೀರಾ ಅಮ್ಮ ಅಮ್ಮ ನಿನ್ನ ಕಟಾಕದ ಚೈನ್ ಹಾಕಿ ಖುಷಿ ಹೋಗ್ಬೇಡ ನಾನು ಚಿನ್ನಿ ಚೈನ್ ಹಾಕಿ ಕಟಾಕದ ಬಿಸಿದ್ರೆ ಇರು ತಿಂದಿವಲ್ಲ ನೀನು ಯಾರು ಇವನು ಕೂತ್ಕೊಂಡ್ ತೋರ್ಸಿ ಇಟ್ಟು ಹೆಂಗೆ ಬರುತ್ತೆ ನಿಂಗೆ ಆಡ್ತ ಅವ್ರ ಅಪ್ಪನಂಗೆ ಆಡ್ತೆ ನಮ್ಮಂಗೆ ಹಾಕಲ್ಲ ಕುಳ್ಳಕ್ಕೆ ಹಾಕಲ್ಲ ಮಾತ್ರ ಮಮ್ಮಿ ನಿಂಗೆ ಹೆಂಗೆ ಸಿಟ್ಟು ಬರುತ್ತೆ ಅಜ್ಜಿಗೆ ತೋರಿಸು ನಿಂಗೆ ಹೆಂಗೆ ಸಿಟ್ಟು ಬರುತ್ತೆ ತೋರ್ಸಮ್ಮ ಇರಾ ಬುಡ ಜೀವ ಅಲ್ಲ ಕುಚ್ಚ ಅಮ್ಮ ನಿಂಗೆ ಹೆಂಗೆ ಸಿಟ್ಟು ಬರುತ್ತೆ ಅಜ್ಜಿಗೆ ತೋರಿಸು ಬೇಗ ಹೆಂಗೆ ಸಿಟ್ಟು ಬರುತ್ತೆ ನಿಂಗೆ ಐ ಅಮ್ಮ ಬಾಯ್ಲಿ ಬೇಗ ಬಾ ಅಮ್ಮ ಅವಳು ಎತ್ಕೊ ಬಾಯ್ಲಿ ಚೇರ್ ಕೊಟ್ಟು ಯಾರು ಹಾಕಿದ್ದು ಏನ ಎಲ್ಲ ಹುಳ ಅವನಿಗೆ ಮತ್ತೆ ಲಗಿಸಿ ಆ ಚೇರ್ ಈ ಕಡೆಗೆ ನೋಗೋ ಖುಷಿ ಅವಳು ಕೂರ್ಸ್ಕೊತೀನಿ ಇನ್ನೊಂದು ಚೇರ್ ತಗೋ ಅವಳಿಗೆ ಕೂರ್ಸ್ಕೊತೀನಿ ಇಲ್ಲಿ ಯಾಕೆ ಬಡ್ಡಿಗೆ ಬಂದರೆ ಹಾಂ ಕೇಳ್ತು ನಮಗೆ ಅದಕ್ಕೆ ಅಂದೆ ಮೂಸಕ್ಕೆ ಬಂದಿರ್ಬೇಕು ಅದಕ್ಕೇನ ಅಂತ ನೋಡ್ಕೊಬಂದೆ ಚಿನ್ನಿ ಮೆಮರಿ ಚೆನ್ನಾಗಿತ್ತಾ ಹೆಂಗಿತ್ತು ಅನ್ನುತ್ತಾ ನೀನೇನು ಮಾಡಿದೆ ಅದಕ್ಕೆ ಹೊಡ್ದಂಗೆ ಅಳ್ತೈತೆ ಇಲ್ಲಿ ಕೇಳಿಸ್ತಿತ್ತು ನೋಡು ಮೆಮರಿ ಹಾಂ ಏನು ಬೇಕು ಜ್ಯೂಸು ಹಾಂ ಊಟ ಬೇರೆ ಮಾಡಿದ್ನಲ್ವ ಚೆನ್ನಾಗಿ ಅನ್ನ ತಿಂದಿದೆ ಸೊ ವಾಕ್ ಹೋಗೋಣ ಅಂತೇಳಿ ವಾಕ್ ಹೋಗ್ತಾಯಿದ್ದೀನಿ ಹಸುಗಳೆಲ್ಲ ಹೋಗ್ತಾಯಿತ್ತು ಈವ್ನಿಂಗ್ ಟೈಮ್ ಅಲ್ವಾ ಸೊ ಈವ್ನಿಂಗ್ 5:30 6 o'clock ಎಲ್ಲ ಮನೆಗೆ ಕರ್ಕೊಂಡು ಹೋಗ್ಬಿಡ್ತಾರೆ ಎಲ್ಲರೂ ಹಸುಗಳನ್ನ ನಮ್ಮ ಮನೇಲಿ ಏನಿಲ್ಲ ಮುಂಚೆ ಇತ್ತು ಸೇಲ್ ಮಾಡಿಬಿಟ್ರು ಇವಾಗಿಲ್ಲ ಸರಿ ಅಂತೇಳ್ಬಿಟ್ಟು ಕರೆಂಟ್ ಹೋಯ್ತು ಅವತ್ತಿನ ದಿನ ಒಂದೆರಡು ದಿನ ಮಳೆ ಬಂತು ನಾವು ಅಲ್ಲಿದ್ಮೇಲೆ ವಿಡಿಯೋಗಳನ್ನೂ ತೊಗೊಳಕ್ಕಾಗಲಿಲ್ಲ ಅಂತ ಹೇಳ್ಬೋದು ಸರಿ ಅಲ್ಲಿಂದ ಇಲ್ಲ ಅವತ್ತು ಕರೆಂಟ್ ಇತ್ತು ಸೊ ಬದನೇಕಾಯಿ ಬಿಟ್ಟಿದೆ ನೋಡಿ ಇದು ಎಷ್ಟು ಉದ್ದ ಬಿಡುತ್ತೆ ಗೊತ್ತೋ ಒಂದು ಮಾರ್ಗಿನ ಜಾಸ್ತಿ ಬಿಡುತ್ತೆ ಒಂದೊಂದು ಸರಿ ತುಂಬ ಚೆನ್ನಾಗಿದೆ 3 ಇದಿರುತ್ತೆ ಒಂದೊಂದು ಸರಿ ಬೆಂಗಳೂರಿಗೆ ತರ್ತಾರೆ ಒಂದೊಂದು ಸರಿ ಇಲ್ಲೇ ಮಾಡ್ತಾರೆ ಸಖತ್ ಟೇಸ್ಟಿಯಾಗೂ ಕೂಡ ಇರುತ್ತೆ ಇನ್ನೊಂದು ಗುಂಟೂರು ಥರ ಇತ್ತು ಆ್ಯಕ್ಚುಲಿ ರೌಂಡ್ದು ನನ್ನ ಮಗಳು ಇದ್ದಾಗ ಹಾಕಿದ್ದು ಅಂದರೆ 3 ತಿಂಗ್ಳಿಗೆ ಬಂದಾಗ ಅದೇನೋ ಆ ಕಡೆ ಮನೆ ಕಟ್ಟೋ ಇದ್ರಾಗಿ ಕಿತ್ತಾಕ್ಬಿಟ್ಟಿದ್ದಾರೆ ಇಲ್ಲ ಮುಟ್ಟೋಯ್ತೋ ಗೊತ್ತಿಲ್ಲ ಸೊ ಈ 3 ಪಲ್ಯದಲ್ಲಿ ಹೆಚ್ಚು ಕಮ್ಮಿ 7-8 ಜನ ಪಲ್ಯ ತಿನ್ಬೋದು ಅಷ್ಟು ಪಲ್ಯ ಆಗುತ್ತೆ ಅಷ್ಟು ದಪ್ಪ ಅಷ್ಟು ಉದ್ದ ಇರುತ್ತಲ್ಲ ಒಂದು ಪೀಸ್ ಕಟ್ ಮಾಡಿದ್ರೆ ಸಾಕು ಇಷ್ಟು ಕೈ 2 ಬೆರಳು ಸೇರಿಸ್ಬೇಕು ಅಷ್ಟಿರುತ್ತೆ ನಮ್ಮಪ್ಪ ಎಲ್ಲ ಬೆಳಗ್ಗೆನೇ ಶುಂಠಿ ಕ್ಲೀನ್ ಮಾಡ್ತಿದ್ದಾರೆ ನೋಡಿ ರಾತ್ರಿ ಹಂಗೆ ಮಲ್ಕೊಂಬಿಟ್ವಿ ಏನು ವಿಡಿಯೋ ಕ್ಯಾಪ್ಚರ್ ಮಾಡ್ಕೊಳ್ಳಿಲ್ಲ ಸರಿ ಈ ನಡುವೆ ವಿಡಿಯೋಗಳು ಯಾರು ನೋಡ್ತಾ ವಿಡಿಯೋಗಳನ್ನೂ ಮಾಡಿಲ್ಲ ಒಂದು 2-3 ವಿಡಿಯೋ ಆದರೆ ಹೆಚ್ಚು ಊರಿಂದ ಅಂತ ಹೇಳ್ಬೋದು ನಾನು ಹೇಳಿದ್ದೆ ಅಮ್ಮಂಗೆ ಶುಂಠಿ ಇದ್ರೆ ಇಟ್ಟಿಡಮ್ಮ ಬೆಳಗ್ಗೆ ನಾನು ಶುಂಠಿ ನೀರು ಕುಡಿಯೋಕೆ ಬೇಕಂತ ಹೇಳಿ ನಮ್ಮಪ್ಪ ಶುಂಠಿ ತೊಗೊಂಬಂದು ಅಂದರೆ ಮನೆಯಲ್ಲೇ ಹಾಕಿದ್ದಾರೆ ಅದನ್ನೆಲ್ಲ ಕ್ಲೀನ್ ಮಾಡಿ ಇಡ್ತಿದ್ದಾರೆ ಇನ್ನು ತೊಳ್ಕೊಂಡು ಇಟ್ಕೊಂಡ್ರೆ ಒಳಗೆ ನಮಗೆ ಬೇಕಾದಷ್ಟು ದಿನ ಯೂಸ್ ಮಾಡ್ಬೋದು ಏನೇ ಆದರೂ ಒಳ್ಳೆ ಜೀವನನೇ ಏನೋ ಒಂಥರ ಚೆಂದ ನೋಡಿ ಬಿಸಿಲು 6-7 ಗಂಟೆ ಅನ್ನೋಷ್ಟೊಳಗೆ ಬಂದು ತಲೆಗೆ ಪಡಿತಾ ಇರುತ್ತೆ ಇಲ್ಲೆಲ್ಲ ಒಂದೊಂದು ದಿನ ಎಷ್ಟೊತ್ತಾದರೂ ಬಿಸಿಲು ಬರಲ್ಲ ಇಲ್ಲಿ ಫಸ್ಟ್ ಫ್ಲೋರ್ ಇದ್ದರೂ ಬರುತ್ತೆ ಗ್ರೌಂಡ್ ಫ್ಲೋರ್ ಇದ್ರೂ ಬರುತ್ತೆ ಬಿಸಿಲು ಬಟ್ ಬೆಂಗಳೂರು ಸಿಟಿಗಳಲ್ಲೇ ಹೆಂಗೆ ಅಂದರೆ 3rd ಫ್ಲೋರು ಆ ಕಡೆ ಈ ಕಡೆ ಮನೆ ಇದ್ದರೆ ಫಸ್ಟ್ ಫ್ಲೋರ್ ಇರೋ ಮನೆಗಳಿಗೆ ಬಿಸಿಲೇ ಬರಲ್ಲ ಸೊ ಗ್ರೀನಿಶ್ ಆಗಿದೆ ನೋಡಿ ಮಳೆ ಬಂದು ಎಲ್ಲ ತೋಟ ಆಗಿರ್ಬೋದು ಗಿಡಗಳೆಲ್ಲ ಕರ್ಬೇವಿನ ಸೊಪ್ಪು ಎಷ್ಟು ಎಳೆದಾಗಿದೆ ನೋಡಿ ಅದ್ರ ಮೇಲೆ ಸೂರ್ಯನ ಕಿರಣದಲ್ಲಿ ಲೈಟಿಂಗ್ಸ್ ಹೆಂಗೆ ಕಾಣಿಸ್ತಾ ಇದೆ ಒಂಥರ ಇದು ಬರುತ್ತಲ್ಲ ರೇಂಬೋ ಥರ ಕಾಣಿಸ್ತಿತ್ತು ಆವಾಗಲೇ ಅಬ್ಸರ್ವ್ ಮಾಡಿದ್ರೆ ಗೊತ್ತಾಗುತ್ತೆ ನಿಮಗೆ ಸೊ ಕಾಫಿ ಗಿಡಗಳದ್ದು ಎಲ್ಲ ಹೂ ಬಿಟ್ಬಿಟ್ಟು ಉದ್ರೋಗೋಕ್ಕಾಗಿತ್ತು ನಾವು ಹೋದಾಗ ಅದು ಸ್ಮೆಲ್ ಅಂತೂ ಸಕ್ಕದಾಗಿರುತ್ತೆ ಅಂತಲೇ ಹೇಳ್ಬೋದು ಅನ್ನ ಮಾತಾಡ್ಸ್ತಿದ್ಯಬ್ಬು ತಾತ ಎಲ್ಲಿದೆ ತಾತ ಅಲ್ಲಿದೆ ಏನು ಮಾಡ್ತೈತೆ ನೋಡಿ ಏನು ಮಾಡ್ತೈತೆ ತಾತ ತಾತ ಕಾಫಿ ಆಯ್ತಾನು ಗುಡ್ ಮಾರ್ನಿಂಗ್ ಹೇಳು ಗುಡ್ ಮಾರ್ನಿಂಗ್ ಅದು ತೋರಿಸಿದ್ರೆ ಗೊತ್ತಾಗಲ್ಲ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಏನು ಸಮಾಚಾರ ಅನ್ನು ತಾತಂದು ಏನಮ್ಮ ಮಮ್ಮಿ ಏನು ಸಮಾಚಾರ ಅನ್ನು ತಾತದ್ದು ಏನಂತ ತಾತಂದು ತಾತನ ಮಮ್ಮಮ್ಮ ಆಯ್ತಾ ಕೇಳು ತಾತ
ಹೇಳು ಎಣ್ಣೆ ಹಾಕ್ತೀನಿ ನೋಡಿ. ಐ ಏನೋ ಎಂತಿದ್ಯಾ? ಮೇಲೆ ಹೋಗಿ ಟೈಮು ಆಗ್ತಿರ್ಲಿಲ್ಲ. ಈಗ ಮಾತ್ರ ಏನಂದೆ? ಕಾಫಿ ಮಾತ್ರ ಬಿಟ್ಟು ಕುಡಿತಲ್ವಾ? ಅಂದ್ರೆ ವಿಟಮಿನ್ ಎಲ್ಲ ಬಿಟ್ಟೆ. ಓ ಕಾಫಿ ಕುಡ್ದಾ? ತಿಂಗಳು ತಗೋ. ಏನೋ ಮಾತಾಡ್ಬೇಡ. ಬಿಟ್ರೆ ಎರಡು 30 ಮಾತ್ರೆಗೆ. ವಿಟಮಿನ್ ಜಾಸ್ತಿ. ಅಲ್ಲ ಜಾಸ್ತಿ ಬೇಡ, ಹಂಗೆ ನೋಡೋಣ ಓ ಬಿಸ್ಲಿಗೆ ಮಾತಾಡ್ಬೇಡ ಏನೋ ಅಂತ. ಮಾತಾಡ್ಬೇಡ ಡೋಂಟ್ ಟಾಕ್ ಅಮ್ಮ ಅಮ್ಮ ಬರ್ತೀಯಾ? ನಡಿ ಹೋಗ ಅಮ್ಮನ ಜೊತೆ. ಮೇಲೆ ಹೋಗೋಣ. ರೋಡಿಗೆ ಹೋಗೋಣ. ಊದಮ್ಮ ಕುತ್ಕೊಮ್ಮಿ ಕೂತ್ಕಮ್ಮಿ. ಮನೆ ಕಲರ್ ಹಾಕಿದ್ದೆ, ಇದಕ್ಕೆಲ್ಲ ಹಾಕಿರ್ಲಿಲ್ಲ. ಅದು ಏನು ಮಾಡೋದು ಗೊತ್ತಿಲ್ಲ. ನಾನು ಎಣ್ಣೆ ಗಿಣ್ಣೆ ಎಲ್ಲ ಹಚ್ತೀನಿ, ಮಾಸ್ಕ್ ಹಾಕ್ತೀನಿ ಅಂತ. ಅದಕ್ಕೆ ಏನು ಇದೆ, ಯಾವ ಶಾಂಪು ಹಾಕ್ಬೇಕಂತ ಗೊತ್ತಾಗಲ್ಲ. ಯಾವುದನ್ನ ಮೊಸರು ಕರ್ಬೇವಿನ ಸೊಪ್ಪು ಹಚ್ಚು. ಮೊಸರು ಹಚ್ತಾ ಇರ್ತೀನಿ ಯಾವಾಗವಾಗ ಟೈಮ್ ಸಿಗ್ತಾಗ. ಅದು ಮಾಡಿದಷ್ಟಕ್ಕೆ ಇದಾಗಿರುತ್ತೆ, ಮತ್ತೆ ಹಚ್ಚಬೇಕು. ಫೋನ್ ಎಲ್ಲ ಯೂಸ್ ಮಾಡ್ತೀರಲ್ಲ? ನಾನು ಬೇರೆ ಯೂಸ್ ಮಾಡೋದು. ಇವತ್ತಿಂದ ಉದ್ದದಿತ್ತಲ್ಲ, ಅದನ್ನು ನಾವು ಯೂಸ್ ಮಾಡ್ತಾರೆ. ನೀವು ಬೀಳ್ತೀನಿ, ನನಗೆ ಗೊತ್ತು. ಈ ಕಡೆ ತಿರುಗಿ ಕೂರ್ಸ್ಕೊಂಡು ಕಿಕ್ ಬಾ. ಬಾಬು ನಿದ್ದೆ ಆಯ್ತಾ? ಚಂದ ಕಿಚ್ಕೊಡು. ಅದು ನೋಡಕ್ಲಾಗತ್ತಾ? ಕಂಡ್ರಾಗ್ತದೆ. ಅಬ್ಬು ಆಯ್ತು, ಹೊಡಿಬೇಡ. ಅಲ್ಲೋಡು ಮಡಿ ಹೊಡ್ದಕ್ಕೆ ಹೋಗೋದು. ಯಾರ ಮನೆದು? ಖುಷಿ ಇದ್ದಿದ್ದಾನ? ಹೌದಾ? ನಾನು ಸುಮಾರು ಸಲ ಡೈಲಿ ಒಂದ್ಸಲ ಆದ್ರೆ ಕೇಳ್ಕೊಂತ ಇರ್ತೀನಿ. ಮುಖನು ಹಿಂಗೆ ಮಾಡ್ಕೊಂಡು. ಅದು ಖುಷನೂ ಅಲ್ಲ. ಶಾ ಶಾ ಮಾಮ ಅಮ್ಮ. ಟೈಮ್ ಎಷ್ಟು? ಟೈಮ್ ವಿಷಯ ಗೊತ್ತಿಲ್ಲ. ಟೈಮ್ ಯಾರು ಇವನು? ಚಿನ್ನಿ ಹೋದ್ನಾ? ಅಯ್ಯೋ ಅಯ್ಯೋ, ಏನು ಲವ್ ಅಣ್ಣ ತಂಗಿ. ಎಂತ ಅನಾನಸ ಬಲ್ತಿರೋದು ಕುಯ್ಕೊಂಡ್ರಾಯ್ತು. ಎಳೆ ಚೆನ್ನಾಗಿದೆ ಅವಳೆ. ಸೈಡ್ ಬಿಟ್ಟು ನಿಂತ್ಕೊಂಡು ಅವಳಿಗೆ ಹೇಳ್ತಾಳೆ. ಆ ಕಡೆ ನಿಂತ್ಕ. ಒಂದು ಕುಯ್ಬಾರ್ದು. ಬಲ್ತಿದೆ ಯಾವ ತೋರಿಸು. ಇಲ್ಲಿ ಎಂಥದ್ದು ಕೇಳು. ಇಲ್ಲಿ ನೋಡಿ, ಈ ಕಡೆ ಬಲ್ತಿದೆ. ಮೇಲೆ ಮೇಲೆ ಈ ಕಡೆ ನಿಂತ್ಕ, ಅಡ್ಡ ನಿಂತ್ಕ ಸೈಡಿಗೆ. ಅದು ಚೆನ್ನಾಯ್ತಲ್ಲಿ. ಇದು ಇಲ್ಲಿ ಕೆಳಗಡೆ ಐತೆ ನೋಡಿದ್ರೆ, ಕೆಳಗಡೆ ಚಿಕ್ಕದು ಕುಯ್ಕ ಮರೆ. ಇವತ್ತಿತ್ತಂದ್ರೆ ಅತ್ತೆ ಪಾನ್ ಇದು ಮಾಡಕ್ಕೆ ಅವತ್ಸಲ ತಂದಿತ್ತರದ ಬಾಂಬೆ ಅಲ್ಲ, ಬಾಂಬೆನು ಅದೆಂತ ಗುಲ್ಕಂದ. ಏನ್ ಬೇಕು? ಹೌದು ಅದೇಳು. ನಮ್ಮಮ್ಮ ಮುಂದೆ ಯಾಕೆ ನಮ್ಮಮ್ಮ ಮೇಲೆ ಯಾಕೆ ನಿಂತಿದ್ಯಾ? ಇಳಿ ಕೆಳಗಡೆ ಇಳಿ. ಮಾಡ್ಬಾರ್ದು, ನಮ್ಮಮ್ಮ ಅನ್ಬೇಕು. ಪಾಪ ಅಲ್ಲ ಫೋನು. ನಿನ್ ಜೊತೆ ಮಾತಾಡ್ಸಲ್ಲ ಅನ್ನೋ ಅಂತ ಎತ್ತಾ. ಸಾರಿ ಕೇಳ ನಂಗೆ. ಸಾರಿ ಬಾರೋಣ ಪ್ಲೀಸ್ ಬಾನು. ಅದಕ್ಕೆ ಜೀವನ್ ತೆಗಿತಾನೆ ಅಂದಲ್ಲ, ಅದು ಕೇಳ್ದೆ. ಗಟ್ಟಿ ತೆಗಿಯೋಕ್ಕಾಗಲ್ಲ. ತೋರಿಸಿ ಅವಳಿಗೆ. ಬಡ್ಡಿಗೋಗ್ಬೇಡ, ಅದು ಇದ್ರ ಮೇಲೆ ನಿಂತ್ಕ ಸಾಕು. ಆಗ್ಲೇ ಕರ್ಸು. ಸುಮ್ಮನೆ ಇಲ್ಲೊಂದು ಸರಿ ಪಟ್ಟೆ ಆಯಿತು. ಒಂದೇ ಸತಿ ಇದು ಮಾಡ್ಕೊಂಡು ಮಾಡ್ಬೇಕು. ಇವ್ರು ಇದ್ದಾರಲ್ಲ, ಇವರು ನೆಟ್ಟಿಗೆ ಹೇಳಕ್ಲ ಹಂಗೆ ಮಾಡಿ ಹಿಂಗೆ ಮಾಡಿ ಅಂತ. ಎಂಥದ್ಕೆ ಬರೋದು, ಅರ್ಧಂಬರ್ಧ ಕೆಲಸ ಮಾಡೋದು, ಹೋಗೋದು. ಹೌದೌದು. ಏನು ಎಲ್ಲಿ ನೋಡಿ, ಯಾರ ಮೇಲೆ ನೋಡು, ಅರ್ಧಂಬರ್ಧ ಅಂತಾನೆ ಹೇಳಿದೆ ಹೊರತು ಪೂರ್ತಿ ಎಲ್ಲಿ ಮಾಡಿರ ಅಲ್ಲ ಬಂಗಾರಿಯ. ಮುಂದೆ ಕಾಫಿ ಎಲ್ಲ ಒಣಗಾಕೋದಕ್ಕೆ ಜಾಗ ಮಾಡಬೇಕು ಅಂತ ಬರೋಕ್ಕೆ ಹೇಳಿದರೆ, ಅಂದರೆ ಕ್ಲೀನ್ ಮಾಡಬೇಕಲ್ಲಿ ಅಂತೇಳಿ ಅವ್ರು ಬರೋದೇ ಇಲ್ಲ ಕೆಲಸಕ್ಕೆ. ಅದಾದಮೇಲೆ ಬಾಳೆಗೊನೆ ತೊಗೊಬಿಟ್ಟಿತ್ತು ನಮ್ಮ ಮನೇಲಿ.
ಸೊ ಬಾಳೆಗೊನೆ ಎಲ್ಲ ತೆಗೆದಿಡ್ತಾ ಇದ್ದಾರೆ ಹಣ್ಣು ಮಾಡೋದಕ್ಕೆ ಹಾಕೋಕ್ಕೆ. ಮಕ್ಕಳು ಬಂದಿದ್ದಾರಲ್ಲ ಅದು ಇನ್ನೂ ಸ್ವಲ್ಪ ದಿನ ಇರ್ತಿತ್ತು, ಬಟ್ ಮಕ್ಕಳು ಬಂದಿದ್ದಾರಲ್ಲ ತಿನ್ಕೋತಾರೆ ಅಂತ ಹೇಳ್ಬಿಟ್ಟು ನಮ್ಮಪ್ಪ ಹಿಂಗೆ ಏನೇನಾದರೂ ಕೆಲಸ ಎಳ್ನೀರು ಎತ್ತಿಡೋದು, ಬಾಳೆ ಕೊಯ್ದಿಡೋದು, ಪಪ್ಪಾಯ ಹಣ್ಣು ಕೊಯ್ದಿಡೋದು ಅದೆಲ್ಲ ಮಾಡ್ತಾರೆ. ಹಣ್ಣಾಗಬೇಕು ಅಂದರೆ ಬೇಗ ಬೆಳ್ಳುಳ್ಳಿ ಇರುತ್ತಲ್ಲ, ಬೆಳ್ಳುಳ್ಳಿನ ಜಜ್ಜಿಬಿಟ್ಟು ಇದಿರುತ್ತಲ್ಲ ಅದಕ್ಕೊಂದೊಂದು ಹಾಕೋ ಚಿಪ್ಪಿಂದ ಮೇಲೆ ಕಳ್ಚ್ಕೊಳ್ತೀವಲ್ಲ ಆ ಹಣ್ಣಿಂದ ಇದಕ್ಕೆ ಹಾಕಿದ್ರೆ ಬೇಗ ಹಣ್ಣಾಗುತ್ತೆ. ನಮಗೊಂದು ನಾರ್ಮಲಾಗಿ ಹಣ್ಣಾಗಲಿ ಅಂತ ಬಿಟ್ಟರೆ ಎಷ್ಟೊತ್ತು ದಿನಕ್ಕಾದರೂ ಹಣ್ಣಾದರೆ ಪರವಾಗಿಲ್ಲ, ಬಟ್ ಬೇಗ ಹಣ್ಣಾಗಬೇಕಂದ್ರೆ ಈ ಥರ ಮಾಡಿದ್ರೆ ಬೇಗ ಹಣ್ಣಾಗುತ್ತೆ. ಇಲ್ಲಾಂದರೆ ಈ ಸುಣ್ಣ ಬರುತ್ತಲ್ಲ ಅಡಿಕೆಗೆ ಹಾಕೋ ಸುಣ್ಣ ಅಂದರೆ ಎಲೆ ಅಡಿಕೆಗೆ ಹಾಕೋದು, ಆ ಸುಣ್ಣದಲ್ಲಿ ಈ ಥರ ಮಾಡಿಬಿಟ್ಟು ಬಿಟ್ಟರೆ ಹಣ್ಣು ತುಂಬ ಚೆನ್ನಾಗಿ ಹಣ್ಣಾಗಿರುತ್ತೆ ಅಂತಲೇ ಹೇಳ್ಬೋದು. ಬೇಗ ಹಣ್ಣಾಗುತ್ತೆ, ಹೆಲ್ತಿಯಾಗೂ ಇರುತ್ತೆ, ಯಾವುದೇ ಥರ ರಾಸಾಯನಿಕ ಮಾಡ್ದೇ ಹಣ್ಣು ಮಾಡಬಹುದು. ಇದನ್ನು ಹಾಕಿಟ್ಟು 2 ದಿನಕ್ಕೆ ಹಣ್ಣಾಗಿತ್ತು. ನಾನು ಈ ವಿಡಿಯೋನ ಎಡಿಟ್ ಮಾಡಿರಲಿಲ್ವಲ್ಲ, ಹಣ್ಣಾಗಿರೋದನ್ನು ಸೇರಿಸಿ ಮಾಡ್ತಾಯಿದ್ದೀನಿ. 2 ದಿನಕ್ಕೆ ಸುಣ್ಣ ಹಾಕಿದ್ದು ನೋಡಿ ಎಷ್ಟು ಚೆನ್ನಾಗಿ ಹಣ್ಣಾಗಿತ್ತು. ಮತ್ತು ಅಪ್ಪ ಬೆಳ್ಳುಳ್ಳಿ ಎಷ್ಟನ್ನ ಇಟ್ಟಿದ್ರಲ್ಲ ಆ ಚಿಪ್ ಬರುತ್ತಲ್ಲ ಹಿಂಗೆ ಎಳ್ಕೊಳ್ಳೋ ಒಂದು ದಿಂಡು ಗಟ್ಟಿಯಾಗಿ ಅದರೊಳಗೆ ಚುಚ್ಚಿಟ್ರೆ ಬೇಗ ಆಗುತ್ತೆ. ಈ ಟಿಪ್ಸ್ನ ಟ್ರೈ ಮಾಡಿ ಒಂದು ಸಾರಿ. ಚೆನ್ನಾಗಿರ್ತದೆ ಘಮ ಒಳ್ಳೆ. ಮಳೆ ಬಂದರೆ ಇನ್ನೊಂದು ಸುತ್ತ ಅಳ್ತಿದ್ದೇನ ಇಲ್ಲ ಇಷ್ಟೇ. ಅಲ್ಲೇನು ಯಾವಾಗಲೂ ಇರ್ತಾವಲ್ಲ ಅದಕ್ಕೆ ಕೇಳಿದೆ. ಮನೆ ತನಕ ಒಂದು 4 ಬಿಟ್ಟವಪ್ಪ, ಚೆನ್ನಾಗಿ ಬಿಟ್ಟವ ಈ ಕಡೆ. ಇದು ನಿಮ್ಮ ಮನೆದ ಅವ್ರ ಮನೆದ? ನಿಮ್ಮದೇ? ಚೆನ್ನಾಗಿರ್ತಾವ. ಅಮ್ಮ ಹೇಳ್ತೈತೆ ನಿಮ್ಮಲ್ಲಿ ಸಾರು ಚಟ್ನಿ ಎಲ್ಲ ಮಾಡ್ತಿರ್ತೀರ ಅಂತ. ನಮ್ಮಮ್ಮ ಉಪ್ಪಿನಕಾಯಿ ಶುಂಠಿ ಕಿತ್ಕೊಂಬನ್ನಿ ಅಂತ ಹೇಳಿದ್ರು. ಇವರು ತೋಟದೊಳಗಡೆ ಅಂದರೆ ನಮ್ಮ ಪಕ್ಕದ ಮನೆ ತೋಟದೊಳಗಡೆ ಅತ್ತೆ ಮನೆ ಇದೆ, ಅವರಲ್ಲಿ ಒಂದು ಕಡೆ ಹಾಕಿದ್ರಂತೆ. ಅಲ್ಲಿ ಹೋಗಿ ಮಾಡ್ತಿದ್ದೀವಿ, ತೆಗಿತಿದ್ದೀವಿ ಬರ್ತಾನೆ ಇಲ್ಲ, ಅದು ಹೋಗಿದೆ ಅನಿಸುತ್ತೆ. ಇವರೆಲ್ಲ ಹಾಕಿದ್ರು, ಇಲ್ಲ ಇದೇ ನೆನಪು ಅಂತ ಆಗಿತ್ತಿದ್ದಾರೆ, ಅದು ಸಿಗ್ತಾನೆ ಇಲ್ಲ. ಕೊನೆಗೂ ಸಿಗಲೇ ಇಲ್ಲ. ಮನೆಗೆ ಹೋದ್ವಿ. ಅಲ್ಲಿಂದ ಬಂದು ಹೊರಗಡೆ ಹೋಗಬೇಕು ಅಂಥೇಳಿ ತಲೆ ಬಾಚ್ಕೊಳ್ಳೋಣ ಅಂತೇಳಿ ಎಲ್ಲ ಹಿಂಗೆ ಮಲ್ಕೋತಾ ಇದ್ವಿ, ಹಿಂಗೆ ಕೂತ್ಕೊಂಡಿದ್ವಿ. ಒಂದು ಸರಿ ನೋಡಿದೆ, ಅದು ಏನೋ ಒಂದು ದಾರ ಥರ ಕಾಣಿಸ್ತು. ಆಮೇಲೆ ನೋಡಿದ್ರೆ ಅದು ಹಾವಾಗಿತ್ತು. ಯಪ್ಪ, ಆಮೇಲೆ ನೋಡಿ ಎಲ್ಲರದು ರಿಯಾಕ್ಷನ್ ಹೆಂಗಿದೆ ಹಂಗೆ ಡೈರೆಕ್ಟಾಗಿ ಇದು ಮಾಡಿದ್ದೀನಿ ವಿಡಿಯೋನ. ನಾಟಕ ಹೋಗಿ ಎಲ್ಲಿ ತರಲಿ. ಇಲ್ಲೂ ಐತೈತೆ, ಬೇಗ ಬನ್ನಿ. ಯಪ್ಪ, ನಾನು ಇದೆಂತದ್ದು ಅನ್ಕೋತ ಕಟ್ ಮಾಡ್ಲ ಅಮ್ಮ, ಕಟ್ ಮಾಡ್ಲದಂಗೆ. ಅಲ್ಲೆಯಾ ಅಲ್ಲಿ ಹೋಯ್ತಲ್ವಾ? ಕಟ್ ಮಾಡ್ಲ, ಕಟ್ಟಂಗೈತೆ ನೋಡು. ನಿಧಾನಕ್ಕೆ ಹೋಯ್ತೈತೆ ನೋಡೋದು. ನಾನು ಇದೆಂತದೊಳೆ ಹಿಂಗೈತೆ. ಇಲ್ಲಿ ನಿಲ್ಸಿದ ಅಲ್ಲ, ನಾನು ಮಗ ಕರ್ಕೊಂಬತ್ತೀನಿ, ನಂಗೆ ಅಲ್ಲ ಹೆದ್ರಿಕೆ ಆಯ್ತು. ಅಲ್ಲ ಅಮ್ಮ ಮ್ಯಾಕತ್ತೈತೆ ಸೆಲ್ಫಿ. ಅಯ್ಯೋ ಅಯ್ಯೋ ಅಲ್ಲ ನೀನು ಸೆಲ್ಫ್ ಕತ್ತೋಯ್ತು. ಅಲ್ಲ ಅವಳು ಮಗ ಬಿಟ್ಟು ಬರ್ತಾಳೆ ಅಂತ ಎಲ್ಲಿ ಬಂದಿತ್ತು, ಅಲ್ಲಿ ಬಂದಿತ್ತು, ಅದು ಕೇಳೋಣ. ನಾನು ಯಾಕೆ ಹಿಂಗೆ ತಿರುಗ್ತೀನಿ. ಯಪ್ಪ, ಹೆಂಗೆ ಅನ್ನಿಸ್ತು ಗೊತ್ತಾ? ಈ ಮಕ್ಳಿಗೆ ಗೊತ್ತಾಗದೇ ಇರ್ತಾರೆ. ನಾವು ಆಚೆ ಕಡೆನೇ ಮಲ್ಕೋತಾ ಇದ್ವಿ ಯಾವಾಗ್ಲೂ. ಹಾವು ನೋಡಿ ಯಾವಾಗಲೂ ಆಚೆ ಕಡೆ ಮಲ್ಗೋದಾಗಲಿ 50 ಸರಿ ನೋಡ್ಕೊಂಡು ಮಲಗ್ತೀವಿ. ಸೊ ಅದನ್ನೆಲ್ಲ ನೋಡ್ಕೊಂಡ್ಬಂದು ಅದೆಲ್ಲ ಇದು ಮಾಡಿ ಬಂದು ಊಟ ಮಾಡೋಣ ಅಂತೇಳಿ ಊಟಕ್ಕೆ ಇವತ್ತು ಬೆಳಗ್ಗೆ ಚಿತ್ರಾನ್ನ ಮಾಡಿದ್ರು, ನಾನು ತಿಂದಿರಲಿಲ್ಲ. ಚಿತ್ರಾನ್ನ ರೊಟ್ಟಿ ಒಂದು ಸ್ವಲ್ಪ ಸೊಪ್ಪು ಬೇಯಿಸ್ಕೊಂಡು ಪಲ್ಯ ಇತ್ತು, ಪಲ್ಯನ ತಿಂತಾಯಿದ್ದೀನಿ. ಈ ವ್ಲಾಗ್ನ ಇಲ್ಲಿಗೆ ಏನು ಮಾಡ್ತೀನಿ, ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿ ತನಕ ನಗ್ತಾಯಿರಿ, ನಗಿಸ್ತಾಯಿರಿ, ಖುಷಿಯಾಗಿರಿ. ಲವ್ ಯು ಆಲ್, ಬಾಯ್, ಟೇಕ್ ಕೇರ್.